ಉಭಯ ದೇಶಗಳಾದಂತಹ ಇಸ್ರೇಲ್ ಮತ್ತು ಇರಾನ್ ನಡುವೆ ಕಳೆದ 12 ದಿನಗಳಿಂದ ಸತತವಾಗಿ ಯುದ್ಧ ನಡೀತಾ ಇತ್ತು. ಯುದ್ಧದ ಭೀತಿ, ಯುದ್ಧ ತಾರಕಕ್ಕೇರಿತು. ಇದೀಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಮರಕ್ಕೆ ಫುಲ್ ಸ್ಟಾಪ್ ಬಿದ್ದಿರುವಂಥದ್ದು. ಕದನ ವಿರಾಮ ಘೋಷಣೆ ಆಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಮರಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಟ್ರಂಪ್ ಕದನ ವಿರಾಮ ಘೋಷಿಸಿದ್ದಾರೆ. ಕದನ ವಿರಾಮ ಘೋಷಿಸಿದ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಇರಾನ್ ಮತ್ತು ಇಸ್ರೇಲ್ ಒಪ್ಪಿಗೆಯನ್ನು ಸೂಚಿಸಿದೆ. ಟ್ರೂತ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. 12 ದಿನಗಳ ಸಂಘರ್ಷ ಮುಗಿದಿದೆ ಎಂದು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಎರಡೂ ದೇಶಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಎಸ್, ಕಳೆದ 12 ದಿನಗಳಿಂದ ನಡೀತಾ ಇದ್ದಂತಹ ಯುದ್ಧ ಪರಸ್ಪರ ಪ್ರತಿಷ್ಠೆಗೆ ಬಿದ್ದು ಇರಾನ್ ಮತ್ತು ಇಸ್ರೇಲ್ ನಿರಂತರವಾದಂತಹ ಕ್ಷಿಪಣಿ ದಾಳಿ ಮಾಡ್ತಾ ಇದ್ರು. ಒಂದಷ್ಟು ಜನ ನಾಗರಿಕರ ಸಾವು ನೋವಾಯಿತು. ಅಣುಸ್ಥಾವರಗಳು ನಷ್ಟ ಆಯಿತು. ಜೆಟ್ಗಳು, ಫೈಟರ್ ಜೆಟ್ಗಳು ಎಲ್ಲವೂ ನಷ್ಟ ಆಗಿತ್ತು. ಕಡೆಗೂ ಅಮೆರಿಕಾದ ಮಧ್ಯಸ್ಥಿಕೆಯಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿಕೊಂಡಿರುವಂತೆ ಡೊನಾಲ್ಡ್ ಟ್ರಂಪ್ ಅವರ ಸಂಧಾನದ ಮುಖೇನ ಇಸ್ರೇಲ್ ಮತ್ತು ಇರಾನ್ ಇದೀಗ ಕದನ ವಿರಾಮವನ್ನು ಘೋಷಿಸಿಕೊಂಡಿದೆ. ಎರಡೂ ದೇಶಗಳು ಕೂಡ ಈ ಒಂದು ಕದನ ವಿರಾಮಕ್ಕೆ ಸಮ್ಮತಿಯನ್ನು ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮೊದಲು ಗುಂಡಿನ ದಾಳಿಯನ್ನು ನಿಲ್ಲಿಸುತ್ತದೆ. ಇಸ್ರೇಲ್ 12 ಗಂಟೆಗಳ ನಂತರ ಗುಂಡಿನ ದಾಳಿ ನಿಲ್ಲಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ನಂತರ 12 ದಿನಗಳ ಯುದ್ಧ ಮುಗಿದಿದೆ ಎಂದು ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯುದ್ಧ ಕೊನೆಗೊಳಿಸಲು ಮನಸ್ಸು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ದೇಶಗಳನ್ನು ಅಭಿನಂದಿಸುತ್ತೇನೆ ಅಂತ ಹೇಳಿದ್ದಾರೆ. ಯುದ್ಧವು ಹಲವು ವರ್ಷಗಳ ಕಾಲ ನಡೆಯಬಹುದಿತ್ತು. ಇದರಿಂದ ಮಧ್ಯಪ್ರಾಚ್ಯವು ಭಾರಿ ನಷ್ಟವನ್ನು ಅನುಭವಿಸ್ತಾ ಇತ್ತು. ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಎಸ್, ಇದೇನಾದರೂ ಮುಂದುವರೆದಿದ್ರೆ ಹಲವಾರು ವರ್ಷಗಳೇ ಇದು ಒಂದು ಮುಂದುವರಿಕೆ ಆಗಬಹುದಾಗಿತ್ತು. ಆದರೆ ಎರಡೂ ದೇಶಗಳು ಮನಸ್ಸು ಮಾಡಿರುವಂಥ ಕಾರಣ ಆಗಬಹುದಾದಂಥ ನಷ್ಟವನ್ನು ತಪ್ಪಿಸಿದ್ದಾರೆ. ಭಾರೀ ಒಂದು ಅನಾಹುತವನ್ನು ತಪ್ಪಿಸಿದ್ದಾರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಘೋಷಣೆ ಮಾಡಿಕೊಂಡಿರುವಂಥದ್ದು.